ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್‌ಪ್ರೆಸ್. ನಾನು ರೆಬೆಕಾ ಸುಮಂತ್. ಇದೀಗ ಮುಖ್ಯಾಂಶಗಳು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ನಡೆದ ಜನಪರ ಉತ್ಸವ ಪ್ರದರ್ಶನದ ಜೊತೆಗೆ ಕಲಾ ತರಬೇತಿ ನೀಡಿದರೆ ಕಲೆ ಉಳಿಯುತ್ತದೆ. ಚಂದ್ರಕಾಂತ್ ಮಸಾನಿ. ಗ್ರಾಮ ಪಂಚಾಯತ್ ಚುನಾವಣೆ ನಿಮಿತ್ತ ತಾಲೂಕಾ ಆಡಳಿತ ವತಿಯಿಂದ ಭಾಲ್ಕಿಯ ಮಿನಿ ವಿಧಾನಸೌಧದಲ್ಲಿ ಪಿಆರ್ಒ ಎಪಿಆರ್ಒಗಳಿಗೆ ತರಬೇತಿ ಕಾರ್ಯಕ್ರಮ. ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸಿ. ಗೌತಮ್ ಅರಳಿ. ಖಟಕ್ ಚಿಂಚೋಳಿಯಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆಗೆ ಪದವೀಧರರ ಯುವಕರ ಸ್ಪರ್ಧೆ. ಅಭಿವೃದ್ಧಿಗೆ ನಾಂದಿ ಹಾಡಲಿರುವ ಯುವ ಪಡೆ. ಗೆದ್ದ ನಂತರ ಗ್ರಾಮದ ಅಭಿವೃದ್ಧಿಗೆ ಶ್ರಮಿಸಲು ಯುವ ಮುಖಂಡ ನಾಗರಾಜ್ ಶೀಲ್ವಂತ್ ಕರೆ. ವಿವಿಧ ಸಂಸ್ಥೆಗಳ ಸಹಯೋಗದಲ್ಲಿ ಬಿದ್ರಿ ಕುಶಲಕರ್ಮಿಗಳಿಗೆ ಉಚಿತ ನೇತ್ರ ತಪಾಸಣಾ ಶಿಬಿರ ಆಯೋಜನೆ. ಬಿದ್ರಿ ಕಲಾವಿದರಿಗೆ ತಪಾಸಣೆ ನಡೆಸಿದ ಬೆಂಗಳೂರಿನ ಶಂಕರ್ ನೇತ್ರ ಆಸ್ಪತ್ರೆ ಸಿಬ್ಬಂದಿಗಳು. ವಿಜಯರಾಜ್ ಮಿಷನ್ ಟ್ರಸ್ಟ್ ಮತ್ತು ರನ್ ಫಾಲೋವರ್ಸ್ ಚರ್ಚ್ ವತಿಯಿಂದ ಶುಕ್ರವಾರದಂದು ಸ್ಯಾಕ್ರೆಡ್ ಹಾರ್ಟ್ ಚರ್ಚ್ ವಿಜಯನಗರ ಕಾಲನಿಯಲ್ಲಿ ಕ್ರಿಸ್ಮಸ್ ಆಚರಣೆ. HIV ಪೀಡಿತ ಮಕ್ಕಳಿಗೆ ಹಾಗೂ ಹಿರಿಯರಿಗೆ ಆಹಾರ ಕಿಟ್ ವಿತರಣೆ. ಭಾಲ್ಕಿಯ ವಿವೇಕಾನಂದ ವೃತ್ತದ ದಾದರ್ನಲ್ಲಿ ರಂಗೋಲಿ ವ್ಯಾಪಾರಿಗೆ ಬೈಕ್ ಡಿಕ್ಕಿ. ಸಣ್ಣ ಪುಟ್ಟ ಗಾಯ. ಭಾಲ್ಕಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ವಾರ್ತೆ ವಿವರ. ಬೀದರ್ ನಗರದ ಪೂಜ್ಯ ಚೆನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ಜನಪರ ಉತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮದಲ್ಲಿ ತಮ್ಮ ಕಲೆಯನ್ನು ಪ್ರದರ್ಶಿಸಲು ನಾಡಿನ ಹಲವಾರು ಜಿಲ್ಲೆಗಳಿಂದ ಕಲಾವಿದರು ಆಗಮಿಸಿದರು. ಕಲಾವಿದರ ಕಲೆಯನ್ನು ಕಂಡ ಜನತೆ ಬೆಕ್ಕಸ ಬೆರಗಾದರು. ಜಿಲ್ಲೆಗೆ ಜಗ್ಗಲಿಗೆ ಹಾಗೂ ಹೆಜ್ಜೆ ಕುಣಿತದ ಕಲೆಯನ್ನು ಬೀದರ್ ಜಿಲ್ಲೆಯ ಕಲಾವಿದರು ತರಬೇಕು. ಹುಬ್ಬಳ್ಳಿ ಹಾಗೂ ಬೆಳಗಾವಿ ಭಾಗದಲ್ಲಿ ಈ ಕಲೆ ಉತ್ತಮ ರೀತಿಯಲ್ಲಿದೆ ಮತ್ತು ದೇಶದ ಸಂಸ್ಕೃತಿಯನ್ನು ಹೆಚ್ಚಿಸುತ್ತದೆ ಎಂದು ಪ್ರಜಾವಾಣಿ ಜಿಲ್ಲಾ ವರದಿಗಾರರಾದ ಶ್ರೀ ಚಂದ್ರಕಾಂತ್ ಮಸಾನಿಯವರು ನುಡಿದರು. ಜಾನಪದ ಕಲೆಗಳನ್ನು ಸರ್ಕಾರ ಪ್ರಾಥಮಿಕ ಹಂತದಿಂದಲೇ ಮಕ್ಕಳಿಗೆ ಕಲಿಸಲು ಪ್ರೋತ್ಸಾಹಿಸಬೇಕು. ಪ್ರೌಢ ಶಿಕ್ಷಣದಲ್ಲಿ ಹಾಗೂ ಕಾಲೇಜು ಶಿಕ್ಷಣದಲ್ಲಿ ಜಾನಪದ ವಿಷಯ ಇಟ್ಟು ಕಲೆಗಳನ್ನು ಪ್ರಾಯೋಗಿಕವಾಗಿ ಪ್ರದರ್ಶಿಸಲು ಮಕ್ಕಳಿಗೆ ತಿಳಿಸುವ ಯೋಜನೆ ಜಾರಿಗೆ ತರಬೇಕು. ಮಕ್ಕಳಿಗೆ ಆಕರ್ಷಕ ಬಹುಮಾನಗಳನ್ನು ವಿತರಿಸಬೇಕು. ಹೀಗಾದಾಗ ಮಾತ್ರ ದೇಶಿ ಕಲೆಗಳನ್ನು ಉಳಿಸಿ ಬೆಳೆಸಲು ಸಾಧ್ಯವಾಗುತ್ತದೆ. ಕಲಾವಿದರಿಗೆ ಕಲಾ ಪ್ರದರ್ಶನದ ಜೊತೆಗೆ ಕಲಾ ತರಬೇತಿ ನೀಡಬೇಕು ಎಂದು ಮಾತನಾಡಿದರು. ಕಾರ್ಯಕ್ರಮವನ್ನು ಜಾನಪದ ವಾದ್ಯ ತಮಟೆಯನ್ನು ಬಾರಿಸುವ ಮೂಲಕ ಉದ್ಘಾಟಿಸಿದ ಹಿರಿಯ ಜಾನಪದ ಸಾಹಿತಿ ಚಂದ್ರಪ್ಪ ಹೆಬ್ಬಾಳ್ಕರ್ ಅವರು ಮಾತನಾಡಿ, ಮುಂದಿನ ಪೀಳಿಗೆಗೆ ಕಲೆಗಳನ್ನು ತಿಳಿಸಲು ಕಲಾವಿದರು ಅವಿರತ ಶ್ರಮಿಸಬೇಕು. ಕಲಾವಿದ ಉಳಿದರೆ ಮಾತ್ರ ಕಲೆ ಉಳಿಯುತ್ತದೆ ಎಂದು ಮಾತನಾಡಿದರು. ಜಾನಪದ ಕಲಾವಿದರ ಬಳಗದ ಅಧ್ಯಕ್ಷರಾದ ವಿಜಯಕುಮಾರ್ ಸೋನಾರಿ ಅವರು ಮಾತನಾಡಿ, ಕಲಾವಿದರು ನಾಚಿಕೆ ಬಿಟ್ಟು ಮೈಮೆರೆತು ಹಾಡಿ ಕುಣಿದಾಗ ಮಾತ್ರ ಕಲೆ ಉಳಿಸಿ ಬೆಳೆಸಲು ಸಾಧ್ಯ. ಸರ್ಕಾರದ ಯೋಜನೆಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳಬೇಕು ಎಂದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಸಿದ್ರಾಮ್ ಶಿಂದೆ ಪ್ರಾಸ್ತಾವಿಕ ಮಾತನಾಡಿ ಸ್ವಾಗತಿಸಿದರು. ವೇದಿಕೆ ಮೇಲೆ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ನಾಡಿಗೇರ್ ಸರ್, MS ಮನೋಹರ್, MP ಮುಧಾಳೆ, ಶ್ರೀಮಂತ್ ಸಪಾಟೆ, BS ಪಾಟೀಲ್ ಉಪಸ್ಥಿತರಿದ್ದರು. ಯಾದಗಿರಿ ಜಿಲ್ಲೆಯಿಂದ ಆಗಮಿಸಿದ ಶಂಕರ್ ಶಾಸ್ತ್ರಿಗಳು ಹಾಗೂ ಬೀದರ್ನ ದೇವಿದಾಸ್ ಚಿಮ್ಕೋಡ್ ತತ್ವಪದ, ಶೇಷಪ್ಪ ಬೆಳಕುಣಿ ಹಲಗೆ ಕುಣಿತ, ಮುಖವಾಡ ಕುಣಿತ ಏಸುದಾಸ್ ಅಲಿಯಂಬರೆ, ಕ್ರಾಂತಿಗೀತೆ ಸುನೀಲ್ ಕಡ್ಡೆ, ಲಮಾಣಿ ನೃತ್ಯ ಕವಿತಾ ಹಾಗೂ ತಂಡ, ಹಂತಿ ಪದಗಳನ್ನು ಶಂಕರ್ ಚೊಂಡಿ ನಡೆಸಿಕೊಟ್ಟರು. ವಿವಿಧ ಕಲೆಗಳು ಜನರನ್ನು ತನ್ನೆಡೆಗೆ ಆಕರ್ಷಿಸುವಂತೆ ಮಾಡಿದವು. ಕಾರ್ಯಕ್ರಮದಲ್ಲಿ ನಾಡಿನ ಜಿಲ್ಲೆಗಳಿಂದ ಆಗಮಿಸಿದ ಕಲಾವಿದರು ಭಾಗವಹಿಸಿದರು. ಇಲ್ಲಿ 5 ವರ್ಷ ಮುಗೀತು ಅಂತ ಜಗ್ಗಲ್ಗೆ ಇಲ್ಲಿ ಯಾರು ತಂದಿಲ್ಲ. ನೆಕ್ಸ್ಟ್ ಜಗ್ಗಲ್ಗೆ ತಗೊಂಡ್ ಬರಿ ದಯವಿಟ್ಟು. ಇಲ್ಲಿ ಹುಬ್ಳಿಯಿಂದನೂ ತರಬಹುದು. ಅಪ್ ಟು ಅದು ಆಲ್ ಓವರ್ ಇಂಡಿಯಾ ಹೋಗ್ತಾವ ಜಗ್ಗಲ್ಗಿ ಪ್ರದರ್ಶನಕ್ಕೆ. ಇಲ್ಲಿನೂ ಮಾಡಿದ್ರೆ ಬಹಳ ಚೆನ್ನಾಗಿರುತ್ತೆ.
ಇಂತಹ ಕಲೆಗಳು ನಮ್ಮ ಮಧ್ಯೆ ಉಳಿಬೇಕು. ಈಗಾಗಲೇ ಹೇಳಿದಂಗೆ ನಾನು ಜಾಸ್ತಿ ಮಾತಾಡೋಂಗಿಲ್ಲ, ಯಾಕಂದ್ರೆ ಈಗಾಗಲೇ 2.5 ತಾಸು ಲೇಟ್ ಆಗಿದೆ. ಅತಿಥಿಗಳು ಸವಿಸ್ತಾರವಾಗಿ ಮಾತಾಡಿದ್ದಾರೆ. ಕಲೆಗಳು ಎಲ್ಲಿ ಉಳಿತಾವಂದ್ರೆ ಪ್ರಾಥಮಿಕ ಶಾಲಾ ಹಂತದಿಂದ ನಾವು ಕಲೆಗಳನ್ನು ಶುರು ಮಾಡೋದು. ಪ್ರಾಥಮಿಕ, ಪ್ರೌಢ ಮತ್ತು ಕಾಲೇಜ್ ಮಟ್ಟದಲ್ಲಿ ಜಾನಪದ ಕಲಾ ಉತ್ಸವಗಳನ್ನು ಏರ್ಪಡಿಸ್ಬೇಕು. ನಮ್ಮ ಕಡೆ ಎಲ್ಲ ಏರ್ಪಡಿಸ್ತಾರೆ, ಎಸ್ಪೆಷಲಿ ಕರ್ನಾಟಕ ಕಾಲೇಜ್ಗಳೆಲ್ಲ ಭಾಳ ಮಾಡ್ತಾರೆ. ಹುಡುಗರು ತಯಾರಿ ಮಾಡಿ ಬರ್ತಾರೆ. ಅಲ್ಲಿ ತಯಾರಿ ಮಾಡಿ ಬರೋದ್ರಿಂದ ಕಲೆ ಅವರಿಗೆ ಮತ್ತು ಆಕರ್ಷಕ ಬಹುಮಾನಗಳನ್ನು ಕೊಡುವುದರಿಂದ ಆ ಕಲೆ ಉಳಿತದೆ. ಈಗ ಬರೀ ನಮ್ಗೆ ದುಡ್ಡು ಕೊಡ್ತಾರ ಅಥವಾ ಸರ್ಕಾರದಿಂದ ದುಡ್ಡು ಬರ್ತಾರೆ ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿದೆ. ಈಗ ನೋಡಿದ್ರೆ ಆಲ್ಮೋಸ್ಟ್ ಆಲ್ 25-30 ಮೇಲೆ ವಯಸ್ಸಿದ್ದವರೇ ಇದ್ದಾರೆ. ಚಿಕ್ಕಮಗಳೂರು ತಂಡ ಬಿಟ್ರೆ ಎಲ್ಲರೂ ಓಲ್ಡ್ ಏಜ್ ಅಥವಾ ಒಂದು ಹಂತ ಮುಗ್ದವರು. ಮುಂದಿನ ಮಕ್ಕಳಿಗೆ ಕಲೆಯನ್ನು ವರ್ಗಾಯಿಸಬೇಕು, ಜನಪದ ಕಲೆ ಉಳಿಬೇಕು. ಆ ಸಮುದಾಯದ ಏನು ಒಂದು ಸಂಸ್ಕೃತಿ ಇದೆಯಲ್ಲ, ನೆಲೆಗಳನ್ನ ನಾವು ಗುರುತಿಸುವಂತ ಕೆಲಸ ಮಾಡಬೇಕು. ಇಂತಹ ಕಾರ್ಯಕ್ರಮಗಳ ಮೂಲಕ ನಾವು ಜನರಿಗೆ ತಲುಪಿಸುವಂತ ಕೆಲಸ ಮಾಡ್ಬೇಕಂತ ಹೇಳಿ ಈಗಾಗಲೇ ಬಹಳ ಲೇಟ್ ಆಗಿದೆ. ತಂಡಗಳನ್ನು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅಧಿಕಾರಿಗಳು ಗಣ್ಯರು ಬಂದಿರತಕ್ಕಂಥ ಅಲ್ಲ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯ ಕಲಾವಿದರು ಮತ್ತು ಸಾಹಿತಿಗಳು ಇದ್ದಾರಲ್ಲ, ಇವತ್ತು ನಿಜವಾಗ್ಲೂ ಈ ಜನಪದ ಉತ್ಸವ ಸ್ವಾರ್ಥಕಾಯಿತು ಅಂತ ಹೇಳಿ ನಾನು ಭಾಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ಬಂಧುಗಳೇ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಾನು ನಿನ್ನೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರಲ್ಲಿದ್ದೆ. ಈ ರಾಜ್ಯದಲ್ಲಿ ನಾನು ಸಿದ್ದರಾಮ್ ಸಿಂಧೆ ಅಂತ ಹೊಗಳ್ತಾ ಇಲ್ಲ, ಈ ರಾಜ್ಯದಲ್ಲಿ ನಿಷ್ಠಾವಂತ ಅಧಿಕಾರಿ ಯಾರಾದರೂ ಇದ್ದಾರೆ ಅಂದ್ರೆ ಅದು ಸಿದ್ದರಾಮ್ ಸಿಂಧೆ ಅಂತ ನಾನು ಹೇಳ್ಬೋದು. ಯಾಕಂದರೆ ಬನಿಶಂಕರಿ ಮೇಡಮ್ ಅವ್ರ ಹತ್ರ ಹೋಗಿದ್ದು ನಾನು. ಬನಿಶಂಕರಿ ಮೇಡಮ್ ಅವ್ರ ಹತ್ರ ಹೋದಾಗ ಚಿಗುರು ಕಾರ್ಯಕ್ರಮ, ಒಂದು ಯುವ ಸೌರಭ, ಸಂಸ್ಕೃತಿ ಸೌರಭ, ಅವ್ರು ಎದುರುಗಡೆ ಕುಂತಿದ್ದಾರೆ. ಎದುರುಗಡೆ ಕುಂತಾಗ 3 ಜಿಲ್ಲೆ ಫೈಲ್ ಬಂದಿದ್ದು, ಅಂದ್ರೆ ಪೇಮೆಂಟ್ ಬಗ್ಗೆ. ಬನಿಶಂಕರಿ ಮೇಡಮ್ ನಿಜವಾಗ್ಲೂ ಭಾಳ ಎದುರು ನಾನು ತಾರೀಫ್ ಮಾಡ್ತಾ ಇಲ್ಲ. ಬಂದ ತಕ್ಷಣ ಬೀದರ್ ಫೈಲ್ ಕೊಡ್ರಿ ಅಂತಂದರು. ಯಾಕಂತಂದರೆ ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಯಲ್ಲಿ ಕೇವಲ 5 ಜನರಿಗೆ ಕಲಾವಿದರಿಗೆ ಅವಕಾಶ ಕೊಡ್ತಾರೆ, ಬೇರೆ ಬೇರೆ ಜಿಲ್ಲೆಯಲ್ಲಿ 7 ಜನ ಕಲಾವಿದರಿಗೆ ಅವಕಾಶ ಕೊಡ್ತಾರೆ. ಆದರೆ ಬೀದರ್ನಲ್ಲಿ ಬನಿಶಂಕರಿ ಮೇಡಮ್ ಹೇಳಿದ್ರು, ಸಿದ್ದರಾಮ್ ಸಿಂಧೆ ಯಾವ ರೀತಿ ಕಾರ್ಯಕ್ರಮ ಮಾಡ್ತಾರೆ ಸೋಲಾರ್ ಅಂತ ಕೇಳಿದ್ರು. ನಿಜವಾಗಲೂ ಒಂದೊಂದು ಕಾರ್ಯಕ್ರಮದಲ್ಲಿ 30ರಿಂದ 40 ಕಲಾವಿದರಿಗೆ ಅವಕಾಶ ಕೊಡ್ತಕ್ಕಂಥ ಅದು ಸಿದ್ದರಾಮ್ ಸಿಂಧೆ ಮಾತ್ರ ಅಂತ ನಾವು ಇಲ್ಲಿ ಹೇಳ್ಬೋದು. ಯಾಕಂತಂದರೆ ನೀವು 30-40 ಜನ ಯಾಕೆ ಕೊಡ್ತೀರಿ ಅಂತ ಕೇಳ್ಬೋದಿಲ್ಲ ಅಂತಿಲ್ಲ. ಆದ್ರೆ ನಮ್ಮ ಜಿಲ್ಲೆ ಸ್ಥಿತಿ ಏನದಂದರೆ, ನನಗೊಂದು ಕಾರ್ಯಕ್ರಮ ಕೊಟ್ಟಿಲ್ಲ, ನನ್ನೊಂದು ಹೆಸರು ಹಾಕಿಲ್ಲ, ನನಗೊಂದು ಕಾರ್ಯ ಕೊಟ್ಟಿಲ್ಲ. ಈಗ ನಿಜವಾಗ್ಲೂ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಕಲಾವಿದರ ಇಂಥ ಸ್ಥಿತಿ ಬಂದಿತ್ತು. ನಾವು ಕರೋನಾ ಸಂದರ್ಭದಲ್ಲಿ ಸಿದ್ದರಾಮ್ ಸಿಂಧೆ ಅವರು ಕೆಲವು ದಾನಿಗಳನ್ನ ಹಿಡ್ಕೊಂಡು ಕೆಲವು ಕಲಾವಿದರಿಗೆ ದವಸ ದಾನ ಕೊಡ್ತಕ್ಕಂಥ ಕೆಲಸನೂ ಮಾಡಿದ್ರು ಇವತ್ತು. ಅದಕ್ಕಾಗಿ ಬಂಧುಗಳೇ, ನನ್ನ ಕಳಕಳಿ ವಿನಂತಿ ಬೀದರ್ ಜಿಲ್ಲಾ ಕಲಾವಿದರಿಗೆ, ನಾವು ಕರ್ನಾಟಕ ರಾಜ್ಯದಲ್ಲಿ ಬೀದರ್ ಜಿಲ್ಲೆ ಎಲ್ಲದರಲ್ಲಿ ಮುಂದಿದ್ದೀವಿ ಅಂತ ಹೇಳ್ತಾ ಇದ್ದೀನಿ. ಅದ್ರ ನಂಗೆ ನೋವೇನಂದರೆ, ಇವತ್ತು ಬೀದರ್ ಜಿಲ್ಲೆಗೆ ಹೊರ ಜಿಲ್ಲೆ ಕಲಾವಿದರು ಬರ್ತಾ ಇದ್ದಾರೆ ಅಂದರೆ ನಮ್ಮಲ್ಲಿ ಕಲೆ ಇಲ್ಲ ಅಂತಕ್ಕಂಥ ನಾನು ವೈಯಕ್ತಿಕ ಹೇಳ್ತದೆ. ಯಾಕಂದರೆ ನಮ್ಮಲ್ಲಿ ಜಾಗೃತಿ ಕಲೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಎಲ್ಲಿವರೆಗೆ ಜೀವನ ಇದೆಯೋ ಅದು ಜೀವನ ಮುಗಿದು ಅದರ ಕಲೆ ಮುಗಿದು ಹೋಗಿಲ್ಲ. ಅದಕ್ಕಾಗಿ ನಾವು ಮುಂದಿನವರಿಗೆ ಬಳುವಳಿಯಾಗಿ ಕೊಡ್ತಕ್ಕಂಥ ಕಲೆ ಏನಪ್ಪ ಅಂದ್ರೆ ನಮ್ಮಲ್ಲಿ ಇದೆ. ಆ ಕಲೆ ಏನಪ್ಪ ಅಂದ್ರೆ ಮುಂದಿನವ್ರಿಗೆ ಕೊಡ್ತಕ್ಕಂಥದ್ದು ನಾವು ಮಾಡ್ತಾ ಇರಬೇಕು. ಅಂದಾಗ ಕಲೆ ಉಳಿತದೆ, ನಮ್ಮ ಹೆಸರು ಸಹಿತ ಉಳಿತದೆ. ಅದಕ್ಕಾಗಿ ಹೆಚ್ಚಿನ ಒಂದು ಏನು ಹೇಳಾದ್ರೆ, ಜೀವನದಲ್ಲಿ ನಾವು ಯಾವಾಗಲೂ ನಮ್ಮ ಕಲೆಯನ್ನು ಅಳಿಸಿ ಹೋಗದಂತೆ ಕಲಾವಿದರಿಗೆ ಒಳ್ಳೆ ರೀತಿಯ ಪ್ರೋತ್ಸಾಹ ಕೊಟ್ಟು ಆ ಕಲೆಯನ್ನು ಉಳಿಸುವಂತಹ ಕಲೆ ಸರ್ಕಾರ ಮಾಡಬೇಕು. ಯಾಕೆಂದರೆ ಎಲ್ಲಿವರೆಗೆ ಕಲೆ ಉಳಿಬೇಕು ಅಂತ ಹೇಳೋದು ಉಳಿಯೋಂಗಿಲ್ಲ. ಕಲಾವಿದರಿಗೆ ಪ್ರೋತ್ಸಾಹ ನೀಡಿದಾಗ ಮಾತ್ರ ಕಲೆ ಉಳಿಲಿಕ್ಕೆ ಸಾಧ್ಯ ಆಗ್ತದ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ಕೂಡ ನಮಸ್ಕಾರಗಳು. ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಇವತ್ತಿನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಜನಪರ ಉತ್ಸವ ಅಂಗವಾಗಿ ಇವತ್ತಿನ ಮಾನ್ಯ ಜಿಲ್ಲಾಧಿಕಾರಿಗಳವರ ಆದೇಶ ಮೇರೆಗೆ ಎಲ್ಲ ಜನಪ್ರತಿನಿಧಿಗಳ ಒಂದು ಆಹ್ವಾನ ಪತ್ರಿಕೆ ಮೂಲಕ ಎಲ್ಲರಿಗೂ ಕೂಡ ನಾವು ಪತ್ರಿಕೆ ಕೂಡ ಕೊಟ್ಟಿದ್ದೇವೆ. ಹಾಗೂ ಇವತ್ತಿನ ಈ ಕಾರ್ಯಕ್ರಮದ ಅಂಗವಾಗಿ ವಿಶೇಷವಾದಂಥ ಕಲಾವಿದರನ್ನು, ಪರಿಶಿಷ್ಟ ಜಾತಿ ಸಮುದಾಯ ಕಲಾವಿದರನ್ನು ಗುರುತು ಮಾಡಿ ಅವರ ಕಲೆಗಳನ್ನು ಉಳಿಸಬೇಕು, ಕಲೆಗಳನ್ನು ಬೆಳೆಸಬೇಕು ನಿಟ್ಟಿನಲ್ಲಿ ಕಲಾವಿದರು, ಸ್ಥಳೀಯ ಕಲಾವಿದರಾಗಿರ್ಬೋದು ಮತ್ತು ಬೇರೆ ಜಿಲ್ಲೆಯಿಂದ ಕಲಾವಿದರನ್ನು ನಾವು ಆಗಮಿಸಿದ್ದೇವೆ. ಸುಮಾರು 30 ಕಲಾ ತಂಡಗಳನ್ನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಮತ್ತು ಕಲಾ ತಂಡಗಳು ಮತ್ತು ಗಾಯಕರು ಕೂಡ ಈ ಪರಿಶಿಷ್ಟ ಜಾತಿ ಸಮುದಾಯ ತಂಡಗಳು ಆಗಿರುವುದರಿಂದ ಈ ಒಂದು ಕಲೆಗಳನ್ನು ಗುಂಪಾಗಿ ಏನಂದರೆ ಕಲೆಗಳನ್ನು ನಶಿಸಿ ಹೋಗ್ತಾ ಇದೆ. ಇತ್ತೀಚೆಗೆ TV ಮಾಧ್ಯಮ ಬಂದು ಹಾಗೂ ಮೊಬೈಲ್ ಮುಖಾಂತರ ಕಲೆಗಳನ್ನು ನಶಿಸಿ ಹೋಗ್ತಾ ಇದೆ.
ಅಳಿವಿನ ಅಂಚಿನಲ್ಲಿ ಇರುವ ಕಲೆಗಳನ್ನು ಗುರುತಿಸಿ ಅವ ಕಲೆಗಳನ್ನು ಬೆಳೆಸಬೇಕು, ಕಲೆಗಳನ್ನು ಉಳಿಸಬೇಕು, ಕನ್ನಡಕ್ಕಾಗಿ ದುಡಿಬೇಕಾಗಿ ನಿಯಮವಾಗಿರುವುದರಿಂದ ನಮ್ಮ ಮೂಲೆ ಗುಂಪು ಇದ್ದಂಥ ಕಲಾವಿದರನ್ನು ಗುರುತು ಮಾಡಿ ಸುಮಾರು 30 ಕಲಾ ತಂಡಗಳನ್ನು ಇವತ್ತು ಡಾಕ್ಟರ್ ಪೂಜೆ ಡಿಸೆಂಬರ್ 22ರಂದು ಭಾಲ್ಕಿ ತಾಲೂಕಿನಾದ್ಯಂತ ನಡೆಯಲಿರುವ ಗ್ರಾಮ ಪಂಚಾಯತ್ ಚುನಾವಣೆ ನಿಮಿತ್ತ ಭಾಲ್ಕಿಯ ಮಿನಿ ವಿಧಾನಸೌಧದಲ್ಲಿರುವ ರಂಗಮಂದಿರದಲ್ಲಿ ತಾಲೂಕಾ ಆಡಳಿತದ ವತಿಯಿಂದ PRO ಮತ್ತು RPROಗಳಿಗೆ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ರಾಜ್ಯ ಚುನಾವಣಾ ಸಂಪನ್ಮೂಲ ವ್ಯಕ್ತಿಗಳು ಹಾಗೂ ಪಶುಸಂಗೋಪನಾ ಇಲಾಖೆಯ ಉಪನಿರ್ದೇಶಕರಾದ ಶ್ರೀ ಗೌತಮ್ ಅರಳಿಯವರು ತರಬೇತಿದಾರರನ್ನು ಉದ್ದೇಶಿಸಿ ಮಾತನಾಡಿ, ಚುನಾವಣೆ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಸಾರ್ವಜನಿಕರೊಂದಿಗೆ ಉತ್ತಮ ಸಂಪರ್ಕ ಇಟ್ಟುಕೊಂಡು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಎಂದರು. ಮತಗಟ್ಟೆಗಳಲ್ಲಿ ಗಲಾಟೆಯಾಗದಂತೆ ಮತ್ತು ಜನರಿಗೆ ತೊಂದರೆಯಾಗದಂತೆ ಎಲ್ಲರಿಗೂ ಸರಿಯಾಗಿ ಮತದಾನದ ಚೀಟಿ ಹಾಗೂ ಸಮಗ್ರ ಮಾಹಿತಿ ನೀಡಿ ಸಹಕರಿಸಬೇಕು. ಅಲ್ಲದೆ ಮಾದರಿ ಕರ್ತವ್ಯ ನಿರ್ವಹಿಸಬೇಕು ಎಂದು PRO ಮತ್ತು RPRO ತರಬೇತಿದಾರರಿಗೆ ಮಾಹಿತಿ ನೀಡಿದರು. ತರಬೇತಿ ಕಾರ್ಯಕ್ರಮದಲ್ಲಿ ಮಾನ್ಯ ತಹಸೀಲ್ದಾರರಾದ ಶ್ರೀ ಅಣ್ಣಾರಾವ್ ಪಾಟೀಲ್ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ಹನುಮಂತಯ್ಯ ಹರ್ನಾಳ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಚುನಾವಣೆ 2020ರ ಅಂಗವಾಗಿ PRO ಮತ್ತು APROಗಳಿಗೆ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸುಮಾರು 600ಕ್ಕಿಂತ ಹೆಚ್ಚು PRO ಮತ್ತು APROಗಳು 2 ಸ್ಥಳಗಳಲ್ಲಿ, ಅಂದರೆ ಇಲ್ಲಿ 300 ಜನ, ಅಲ್ಲಿ 300 ಜನ, 2 ಸ್ಥಳಗಳಲ್ಲಿ ತರಬೇತಿಗೆ ನಾವು ಏನಪ್ಪ ಅಂತಂದರೆ ವ್ಯವಸ್ಥೆ ಮಾಡಿದ್ದೇವೆ. ಇಲ್ಲಿ ಮಾರ್ನಿಂಗ್ ಸೆಷನ್ನಲ್ಲಿ ಥಿಯರಿ ಕ್ಲಾಸ್ ಇರುತ್ತೆ ಮತ್ತು ಅಲ್ಲಿ ಹೈಸ್ಕೂಲ್ ಬಿಲ್ಡಿಂಗಲ್ಲಿ ಏನಪ್ಪ ಅಂತಂದರೆ ಪ್ರಾಕ್ಟಿಕಲ್ ಇನ್ನೂ ಅರ್ಧ ತಂಡಕ್ಕೆ. ಅವರು ಮಧ್ಯಾಹ್ನ ಏನಪ್ಪ ಅಂತಂದರೆ ಇಲ್ಲಿ ಸರಿ ಬರ್ತಾರೆ, ತಾವು ಏನಪ್ಪ ಅಂತಂದರೆ ಅಲ್ಲಿ ಹೋಗ್ಬೇಕು ಅಂತಕ್ಕಂಥದ್ದು. ಒಟ್ಟಾರೆ ತರಬೇತಿ ಭಾಳ ಯಶಸ್ವಿ ಆಗಬೇಕಂತಂದರೆ ತಾವು ಏನಪ್ಪ ಅಂತಂದರೆ ಸಕ್ರಿಯವಾಗಿ ಅದರಲ್ಲಿ ತಿಳ್ಕೊಳ್ಬೇಕಾಗ್ತದೆ. ಯಾಕೆಂತಂದರೆ ಭಾಲ್ಕಿ ತಾಲೂಕಿನ ಖಟಕ್ ಚಿಂಚೋಳಿ ಗ್ರಾಮದಲ್ಲಿ ಈ ಬಾರಿ ಪದವಿ ಹೊಂದಿದ ಹಾಗೂ ಸುಶಿಕ್ಷಿತ ಯುವಕರು ಗ್ರಾಮ ಪಂಚಾಯತ್ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ. ಪ್ರತಿ ಬಾರಿ ಹಿರಿಯರು ಹಾಗೂ ಗ್ರಾಮದ ಮುಖಂಡರು ಚುನಾವಣೆಗೆ ಸ್ಪರ್ಧಿಸುತ್ತಿದ್ದರು. ಆದರೆ 2020ರ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಸುಶಿಕ್ಷಿತ ಹಾಗೂ ಪದವೀಧರ ಯುವಕರ ಪಡೆಯೇ ಸ್ಪರ್ಧೆ ಮಾಡಲು ಈಗಾಗಲೇ ನಾಮಪತ್ರ ಸಲ್ಲಿಸಿದ್ದಾರೆ. ಈ ಬಾರಿ ಸುಶಿಕ್ಷಿತ ಯುವಕ ಯುವತಿಯರಿಂದ ಗ್ರಾಮದ ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಚುನಾವಣೆಗೆ ಸ್ಪರ್ಧಿಸಿದ್ದಾರೆ ಎಂಬುದು ಗ್ರಾಮದ ಜನತೆಯ ಒಕ್ಕೊರಲ ಅಭಿಪ್ರಾಯವಾಗಿದೆ. ಖಟಕ್ ಚಿಂಚೋಳಿ ಗ್ರಾಮ ಐತಿಹಾಸಿಕ ಗ್ರಾಮವಾಗಿದೆ. ಇಲ್ಲಿ ನಾವದಗಿ ರೇವಪ್ಪಯ್ಯನವರು, ಶ್ರೀ ಶಾಂತಲಿಂಗೇಶ್ವರರು, ಅಲ್ಲಂಪ್ರಭುಗಳು, ಮಲ್ಲಿಕಾರ್ಜುನ ಮುತ್ಯಾರವರು, ನೀಲಗಂಗಮ್ಮನವರು, ಶ್ರೀ ವೀರ ಮಹಾಂತೇಶ್ವರರು ನೆಲೆಸಿದ ಪುಣ್ಯದ ಬೀಡಾಗಿದೆ. ಇಂತಹ ಖಟಕ್ ಚಿಂಚೋಳಿ ಗ್ರಾಮದಲ್ಲಿ ಪ್ರತಿ ಬಾರಿ ಹಿರಿಯರು ಹಾಗೂ ಇನ್ನಿತರ ಮುಖಂಡರು ಗ್ರಾಮ ಪಂಚಾಯತ್ ಚುನಾವಣೆಗೆ ಸ್ಪರ್ಧೆ ನಡೆಸುತ್ತಿದ್ದರು. ಆದರೆ ಈ ಬಾರಿ ಚುನಾವಣೆಯಲ್ಲಿ ಸುಶಿಕ್ಷಿತ ಹಾಗೂ ಪದವಿ ಪಡೆದ ಯುವಕ ಯುವತಿಯರ ದಂಡು ತಯಾರಾಗಿದೆ. ಗ್ರಾಮದ ಅಭಿವೃದ್ಧಿ ಮಾಡಬೇಕೆಂಬ ಸದುದ್ದೇಶದಿಂದ ರಾಜಕೀಯದಲ್ಲಿ ಧುಮುಕಲಾಗಿದೆ ಎಂದು ಯುವಕರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸುತ್ತಾರೆ. ಯುವ ಮುಖಂಡರಾದ ನಾಗರಾಜ್ ಶೀಲವಂತ್ ತಮ್ಮ ಅಭಿಪ್ರಾಯ ತಿಳಿಸುತ್ತಾ, ಗ್ರಾಮದ ಅಭಿವೃದ್ಧಿಯಲ್ಲಿ ಮತದಾರರ ಪಾತ್ರ ಪ್ರಮುಖವಾಗಿದೆ. ಅಭಿವೃದ್ಧಿ ಪರ ಚಿಂತಕರನ್ನು ಆರಿಸುವುದು ಮತದಾರರ ಆದ್ಯ ಕರ್ತವ್ಯವಾಗಿದೆ. ಅಲ್ಲದೆ ಮಹಿಳೆಯರು ಕೂಡ ಸುಶಿಕ್ಷಿತರಾಗಿದ್ದಾರೆ, ಅಭಿವೃದ್ಧಿ ಚಿಂತಕರಾಗಿ ಚುನಾವಣೆಗೆ ಸ್ಪರ್ಧಿಸಿದ್ದಾರೆ. ಆದ್ದರಿಂದ ಗ್ರಾಮದ ಅಭಿವೃದ್ಧಿ ಮಾಡುವುದು ಸದಸ್ಯರ ಕರ್ತವ್ಯವಾಗಿದೆ ಎಂದು ನುಡಿದರು. ಗ್ರಾಮದ ವಾರ್ಡ್ ಸಂಖ್ಯೆ 2ರಲ್ಲಿ ಚುನಾವಣೆಗೆ ಸ್ಪರ್ಧಿಸಿದ್ದ ಯುವಕರಾದ ಶ್ರೀ ಕಾಶಿನಾಥ್ ಚೀಲ್ಶೆಟ್ಟಿ ಮಾತನಾಡಿ, ನಾನೊಬ್ಬ ಪದವೀಧರನಾಗಿದ್ದು ಗ್ರಾಮದ ಮಹಿಳೆಯರಿಗೆ ಶೌಚಾಲಯದ ಸಮಸ್ಯೆ, ಬಡವರಿಗೆ ಮನೆಗಳ ಸಮಸ್ಯೆ, ಓಡಾಡಲು ರಸ್ತೆಗಳ ಸಮಸ್ಯೆ ಬಹಳಷ್ಟಿದ್ದು ಇವುಗಳನ್ನು ನೋಡಿ ಚುನಾವಣೆಗೆ ಸ್ಪರ್ಧಿಸಲು ನಿರ್ಧರಿಸಿದ್ದೇನೆ. ಜನತೆಗೆ ಸರ್ಕಾರದ ಸೇವೆಗಳನ್ನು ಮುಟ್ಟಿಸುವುದು ಹಾಗೂ ಗ್ರಾಮದ ಅಭಿವೃದ್ಧಿಯೇ ನನ್ನ ಪರಮ ಧ್ಯೇಯ ಎಂದು ನುಡಿದರು. ಇನ್ನೋರ್ವ ಅಭ್ಯರ್ಥಿ ಯುವಕರಾದ ಆನಂದ್ ರಟ್ಕಲೆಯವರು ಮಾತನಾಡಿ, ಗ್ರಾಮವು ಅನೇಕ ಸಮಸ್ಯೆಗಳಿಂದ ಬಳಲುತ್ತಿದೆ. ಅಲ್ಲದೆ ಪ್ರತಿಯೊಂದರಲ್ಲೂ ರಾಜಕೀಯ ತಂದು ಅಭಿವೃದ್ಧಿ ಕುಂಠಿತವಾದ ಸಂದರ್ಭಗಳನ್ನು ನೋಡಿದ್ದೇನೆ. ಯುವಕರು ರಾಜಕೀಯಕ್ಕೆ ಬಂದರೆ ಒಂದಿಷ್ಟು ಗ್ರಾಮಗಳ ಅಭಿವೃದ್ಧಿಯಾಗಬಹುದು ಎಂಬುದು ನನ್ನ ವೈಯಕ್ತಿಕ ಅಭಿಪ್ರಾಯ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಮಹಿಳಾ ಸಬಲೀಕರಣ ಹಾಗೂ ಮೂಲಭೂತ ಸೌಕರ್ಯಗಳನ್ನು ಗ್ರಾಮಕ್ಕೆ ಒದಗಿಸುವ ಕಾರ್ಯ ಪ್ರಾಮಾಣಿಕವಾಗಿ ಮಾಡುತ್ತೇನೆ ಎಂದರು. ಇದೇ ಸಂದರ್ಭದಲ್ಲಿ ಅಭ್ಯರ್ಥಿಗಳಾದ ವಿಜಯಲಕ್ಷ್ಮಿ, ಶಿವಕುಮಾರ್ ಬಿರಾದರ್, ಜ್ಯೋತಿ, ಸಂತೋಷ್, ಚಂದ್ರಕಾಂತ್ ಕಲ್ಲೂರೆ ಉಪಸ್ಥಿತರಿದ್ದರು. 2020ರ ಸಾರ್ವತ್ರಿಕ ಚುನಾವಣೆ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ.
ಈ ಗ್ರಾಮ ಅಭಿವೃದ್ಧಿಯಲ್ಲಿ ಪಂಚಾಯಿತಿ ಪಾತ್ರ ಬಹಳನೇ ಮುಖ್ಯ ಆಗಿರ್ತದೆ. ಮತದಾರರಾಗಿ ನಮ್ಮ ಕರ್ತವ್ಯ ಏನು ಅಂತಂತಂದರೆ ನಾವು ಯಾರಿಗೆ ಅಭ್ಯರ್ಥಿಗಳಿಗೆ ಆಯ್ಕೆ ಮಾಡ್ತೀವಿ ಅವರು ಅಭಿವೃದ್ಧಿ ಪರ ಚಿಂತಕರಾಗಿರಬೇಕು. ಗ್ರಾಮದ ಅಭಿವೃದ್ಧಿನೇ ಅವರ ಮುಖ್ಯ ಉದ್ದೇಶ ಆಗಬೇಕು. ಆ ದೃಷ್ಟಿಯಿಂದ ಗ್ರಾಮದ ನಾನು ಯುವಕನಾಗಿ ಒಂದು ಒಳ್ಳೆ ಪೆನಲ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಎಲ್ಲರೂ ಇರತಕ್ಕಂಥ ಅಭ್ಯರ್ಥಿಗಳು ಎಲ್ಲರೂ ಗ್ರಾಮದ ಅಭಿವೃದ್ಧಿ ಪರ ಕನಸಿದ್ದವರೇ ಇದ್ದಾರೆ. ಆ ದೃಷ್ಟಿಯಿಂದ ಇಂಥ ಅಭ್ಯರ್ಥಿಗಳನ್ನು ನಾವು ಆರಿಸಿ ತರಿಸಬೇಕು ಅಂತಂಥೇಳಿ ನಾವು ಈ ಸಲ ಗ್ರಾಮ ಪಂಚಾಯತಿಯಲ್ಲಿ ಇಂಥ ಅಭ್ಯರ್ಥಿಗಳನ್ನ ಒಂದು ನಮ್ಮ ಒತ್ತಾಯದ ಮೇರೆಗೆ, ಗ್ರಾಮಸ್ಥರ ಒತ್ತಾಯದ ಮೇರೆಗೆ ಇವ್ರನ್ನ ಆಯ್ಕೆ ಮಾಡಬೇಕು ಅಂಥೇಳಿ ತೊಗೊಂಡು ಬಂದಿದ್ದೀವಿ. ಮುಖ್ಯವಾಗಿ ಮಹಿಳೆಯರು ನಮ್ಮಲ್ಲಿ ಅಭ್ಯರ್ಥಿಗಳಿದ್ದಾರೆ. ಸರ್ಕಾರದಿಂದ ಸಾಕಷ್ಟು ಮಹಿಳೆಯರಿಗೋಸ್ಕರ ಯೋಜನೆಗಳು ಬರ್ತಾ ಇದ್ದಾವೆ. ಅವು ಸಂಪೂರ್ಣವಾಗಿ ಮಹಿಳೆಯರಿಗೆ ತಲುಪ್ತಾ ಇಲ್ಲ. ಮಹಿಳಾ ಸಬಲೀಕರಣ ಆಗಬೇಕು ಅಂತಂತಂದ್ರೆ ಮಹಿಳೆಯರ ಪಾತ್ರ ಬಹಳ ಮುಖ್ಯ ಆಗಿರ್ತದೆ. ಆ ದೃಷ್ಟಿಯಿಂದ ಮಹಿಳೆಯರು ಕೂಡ ಅಭಿವೃದ್ಧಿ ಚಿಂತಕರಾಗಿದ್ದಾರೆ. ಮಹಿಳೆಯರಿಗೆ ಬರ್ತಕ್ಕಂಥ ಸೌಲಭ್ಯಗಳು ಪ್ರತಿಯೊಂದು ಮಹಿಳೆಯರಿಗೂ ತಲುಪಬೇಕು ಅನ್ನೋ ಉದ್ದೇಶದಿಂದ ಇಂಥ ಅಭ್ಯರ್ಥಿಗಳನ್ನು ನಾವು ಆಯ್ಕೆ ಮಾಡಬೇಕು ಅಂತ ಹೇಳಿ ಒಂದು ಮನಸ್ಸಿನಲ್ಲಿ ನಿಶ್ಚಯ ಮಾಡ್ಕೊಂಡಿದ್ದೀವಿ. ಮುಂದಿನ ಬರ್ತಕ್ಕಂಥ ದಿನಗಳಲ್ಲಿ ಈ ಎಲ್ಲ ಅಭ್ಯರ್ಥಿಗಳು ಏನು ಆಯ್ಕೆಯಾಗಿ ಬರ್ತಾರೋ ಕ್ಷೇತ್ರ ಜನರ ಆಶೀರ್ವಾದದಿಂದ ಈ ಎಲ್ಲರೂ ನಮಗೆ ನಂಬಿಕೆ ಅದ. ಎಲ್ಲರೂ ಕೂಡ ಗ್ರಾಮದ ಅಭಿವೃದ್ಧಿಯಲ್ಲಿ ಅವಿರತವಾಗಿ ಮತ್ತು ಪ್ರಾಮಾಣಿಕವಾಗಿ ಶ್ರಮಿಸ್ತಾರ ಅಂತಂತ ಹೇಳಿ ನಾವು ನಂಬಿಕೆ ಇಟ್ಕೊಂಡಿದ್ದೀವಿ. ಗ್ರಾಮ ಪಂಚಾಯಿತಿಯ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿದ್ದು ನಾನು ಈ ಚುನಾವಣೆಯಲ್ಲಿ ಬರಬೇಕಾದ್ರೆ ಮುಖ್ಯ ಉದ್ದೇಶ ಏನದ ಅಂತಂದ್ರೆ ಗ್ರಾಮದಲ್ಲಿ ನೂರಾರು ಸಮಸ್ಯೆಗಳು ಇದ್ದು ಆ ಸಮಸ್ಯೆಗಳು ನೋಡಿಕೊಂಡೇ ನಾವು ಇಲ್ಲಿ ಎಲೆಕ್ಷನ್ ನಿಂದ್ರಲಕ್ಕೆ ಬಂದಿದ್ದೀವಿ. ಇನ್ನೊಂದೇನದ ಅಂತಂದ್ರೆ ಹೆಣ್ಮಕ್ಳಿಗೆ ನೀರಿಂದು ಆಗಲಿ, ರೋಡ್ ಆಗಲಿ ಮತ್ತು ನಾಲಿ ಆಗಲಿ ಎಲ್ಲ ಭಾಳ ಸಮಸ್ಯೆಗಳವ. ಆ ಸಮಸ್ಯೆಗಳು ರೂಢಲ್ದಪ್ಪಲೆ ನೋಡ್ಕೊಂಡು ಸ್ವಚ್ಛ ಮಾಡ್ಕೊಂಡು ಇರಬೇಕು ಎಂಬ ಉದ್ದೇಶದಿಂದ ಎಲೆಕ್ಷನ್ ನಿಂತಿರೋದು. ಮತ್ತೊಂದು ಏನಂದ್ರೆ ಹೆಣ್ಮಕ್ಳು ನೀರು ತರಬೇಕಾದ್ರೆ ಭೀ ಹೊರಗೆ ಬಂದು ಅವ್ರನ್ನ ಥೋಡೆ ದೂರ್ಕತ ಹೋಗಿ ನೀರು ತರಬೇಕಾಯ್ತದೆ. ನಾವು 2021-22 21 ಇಲ್ಲ 22 ಪೂರಾ ಮನಿ ನೀರು ಬರಪ್ಲೆ ನಾವು ನೋಡ್ಕೋಬೇಕಂತೇಳಿ ನಮ್ಮ ಇದು ಅದ. ಮನೆಗಿಂದ ಕಾಲು ಅವ್ರು ಹೊರಗೆ ಇಟ್ಟಲ್ದಪ್ಲೆ ನೋಡ್ಕೊಂಡು ನಮ್ಮ ಚಾಲೆಂಜ್ ಅದ. ಅಗಾರ ನಾವು ಆ ಟೈಪ್ ಮಾಡಿಲ್ಲ ಅಂತಂದ್ರೆ ನಾವು ನಿಮಗೆ ಮುಖ ತೋರ್ಸ್ಲಕ್ಕೆ ಕೂಡ ನಾವು ಇರೋದು. ನೀವು ನಮಗೆ ಓಟ್ ಹಾಕಿ ನೀವು ಸಹಕರಿಸ್ರಿ, ನಾವು ಇದು ಮಾಡ್ತೇವೆ. ಇದು ಒಂದೇ ಅಂತಲ್ಲ, ಇನ್ನೊಂದೇನದ ಅಂತಂದ್ರೆ ರೈತ ಸಂಪರ್ಕ ಕೇಂದ್ರದಿಂದ ದುನಿಯಾದ ಯೋಜನೆಗಳು ಬರ್ತಾವೆ. ರಾಜ್ಯ ಸರ್ಕಾರ ಆಗಲಿ, ಕೇಂದ್ರ ಸರ್ಕಾರ ಆಗಲಿ, ದುನಿಯಾದ ಯೋಜನೆಗಳು ಬರ್ತಾವೆ. ಅವ್ರು ರೈತರಿಗೆ ಮುಟ್ಟಿಸ್ಲಕ್ಕೆ ಕೂಡ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇನೆ ಅಂತ ನಾನು ಈ ಮೂಲಕ ಮಾಧ್ಯಮದ ಮೂಲಕ ಹೇಳ್ತೀನಿ. ಸ್ಫೂರ್ತಿಯಿಂದ ನಾನು ಎರಡನೇ ಬ್ಲಾಕಿನಲ್ಲಿ ಅಭಿವೃದ್ಧಿಯಾಗಿ ನಿಂತಿದ್ದೀನಿ. ಗ್ರಾಮದ ಅಭಿವೃದ್ಧಿಗೆ ಎಲ್ಲ ಯುವಕರ ಆಶೀರ್ವಾದ ಇದೆ. ಏನೇ ಒಂದು ಒಳ್ಳೆಯ ಕೆಲಸ ಮುಂದೆ ಮಾಡ್ತೀವಿ. ಹಾಗೆ ಯುವಕರಿಂದ ಎಲ್ಲ ಪಂಚಾಯತಿಯಲ್ಲಿ ಒಳ್ಳೆ ಕೆಲಸ ಆಗುತ್ತೆ. ಅವರೆಲ್ಲ ಸ್ಫೂರ್ತಿ ಇರಲಿ. ಯಾವುದೇ ಒಂದು ಕೆಲಸದಲ್ಲಿ ನಾವು ಮಾಡ್ತೀವಿ. 28 ವರ್ಷ ಮಾಡ್ಕೊತೇ ಹೊಂಟಿದ್ದೀವಿ. ಆ ಕೆಲಸ ಮಾಡ್ತೀವಿ. ಗ್ರಾಮದ ಜನರ ಆಶೀರ್ವಾದ ಇರಲಿ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ. ಇದೀಗ ಸುದ್ದಿ ಸಮಯದಲ್ಲಿ ಒಂದು ಚಿಕ್ಕ ವಿರಾಮ. Royal weddings for every Indian bride. Malabar Gold and Diamonds. ಕಾಲ ಎಷ್ಟು ವೇಗವಾಗಿ ಓಡುತ್ತದೆ. ಅವಳು ನಮ್ಮ ಚಕ್ಕಿ. ಓಹ್, ನಿಮ್ಮ ಮಾಳವಿಕ. ಮಗಳನ್ನ ಹೆತ್ತ ಎಲ್ಲ ತಂದೆ ತಾಯಂದ್ರ ಕನಸು ಅವಳ ಮದುವೆನೇ. ಅವಳನ್ನ ಸುಂದರಿಯಾಗಿಸುವ ಆ ಸಮಯ, ಅದನ್ನ ನಾವು ತಾನೇ ಸೃಷ್ಟಿಸಬೇಕು. ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಬ್ರೈಡ್ಸ್ ಆಫ್ ಇಂಡಿಯಾ. ಅವಳು ಮಿನುಗಲಿ. ವಿರಾಮದ ನಂತರ ಮತ್ತೆ ಸುದ್ದಿ ಸಮಯಕ್ಕೆ ಸ್ವಾಗತ. ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು, ಜಿಲ್ಲಾಡಳಿತ ಬೀದರ್ ಹಾಗೂ ಶಂಕರ್ ಕಣ್ಣಿನ ಆಸ್ಪತ್ರೆ ಬೆಂಗಳೂರು ಇವರ ಸಹಯೋಗದಲ್ಲಿ ಬೀದರ್ ನಗರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಬಿದ್ರಿ ಕಲಾಕುಶಲಕರ್ಮಿಗಳಿಗೆ ಉಚಿತ ನೇತ್ರ ಚಿಕಿತ್ಸಾ ತಪಾಸಣೆ ಶಿಬಿರವನ್ನು ಸರ್ಕಾರಿ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಬಿದ್ರಿ ಕಾಲೋನಿಯಲ್ಲಿ ರೂಹಿ ಶಿಕ್ಷಣ ಸಂಸ್ಥೆಗಳ ಸಮೂಹದ ಪ್ರಾಯೋಜಕತ್ವದಲ್ಲಿ ಹಮ್ಮಿಕೊಳ್ಳಲಾಯಿತು. ಉಚಿತ ತಪಾಸಣೆ ಶಿಬಿರದಲ್ಲಿ ಬೀದರ್ ಕೌಶಲ್ಯ ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳಾದ ಶ್ರೀ ಲಕ್ಷ್ಮೀಕಾಂತ್ ಶಂಕರ್ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ, ಕೆ ರತ್ನಪ್ರಭಾರವರು ವಿಶೇಷವಾಗಿ ಬಿದ್ರಿ ಕಲಾವಿದರ ಮೇಲೆ ಅಪಾರ ಕಾಳಜಿ ಹೊಂದಿದ್ದಾರೆ. ಆದ್ದರಿಂದಲೇ ಬೆಂಗಳೂರಿನ ಶಂಕರ್ ಕಣ್ಣಿನ ಆಸ್ಪತ್ರೆಯ ಸಿಬ್ಬಂದಿಗಳ ಹಾಗೂ ಜಿಲ್ಲಾಡಳಿತದ ಸಹಯೋಗದಲ್ಲಿ ಬಿದ್ರಿ ಕಲಾವಿದರಿಗೆ ನೇತ್ರ ತಪಾಸಣೆ ಶಿಬಿರ ಹಮ್ಮಿಕೊಳ್ಳುವಂತೆ ಮಾಡಿ ಸಹಾಯ ಮಾಡಿದ್ದಾರೆ ಎಂದು ನುಡಿದರು. ಶಿಬಿರದಲ್ಲಿ ರೂಹಿ ಶಿಕ್ಷಣ ಸಂಸ್ಥೆಗಳ ಸಮೂಹದ ಕಾರ್ಯದರ್ಶಿಗಳಾದ ಅಜೀಜ್ ಖಾನ್, ಶಂಕರ್ ಕಣ್ಣಿನ ಆಸ್ಪತ್ರೆ ಬೆಂಗಳೂರಿನ ಡಾಕ್ಟರ್ ಎಸ್, ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಡಾಕ್ಟರ್ ಶಂಕರಪ್ಪ ಬೊಮ್ಮ, ಬಿದ್ರಿ ಕುಶಲಕರ್ಮಿಗಳ ಸಂಘದ ಅಧ್ಯಕ್ಷರಾದ ಎಂಡಿ ಸಲೀಮುದ್ದೀನ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.
ಅವರು ಈ ಮೊದಲು ಬೀದರ್ ಜಿಲ್ಲೆಯಲ್ಲಿ ಸಹಾಯಕ ಆಯುಕ್ತರಾಗಿ ಮತ್ತು ಜಿಲ್ಲಾಧಿಕಾರಿಗಳಾಗಿ ಕೆಲಸ ನಿರ್ವಹಿಸೋದ್ರಿಂದ ಬೀದರ್ ಜಿಲ್ಲೆಯ ಜನತೆಯ ಮೇಲೆ ಒಂದು ಅತೀವ ಪ್ರೇಮ ಇದೆ ಅವರಿಗೆ. ಅವರು ನಮ್ಮ ಕೌಶಲ್ಯ ಅಭಿವೃದ್ಧಿಯ ಒಂದು ಸಭೆಯ ಹೊತ್ತಿನಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಜೊತೆಗೆ ವಿಡಿಯೋ ಸಂವಾದ ನಡೆಯುವಾಗ ಬಿದ್ರಿ ಕಲೆಯ ಬಗ್ಗೆನೂ ಮಾತು ಬಂತು. ಬಿದ್ರಿ ಅಸೋಸಿಯೇಷನ್ದವರಿಗೂ ಯಾವುದಾದ್ರೂ ಅವರಿಗೆ ಆ ಕಲೆಯನ್ನು ಉಳಿಸಲಿಕ್ಕೆ ಮತ್ತು ಅದನ್ನು ಮುಂದುವರಿಸಲಿಕ್ಕೆ ಈ ಬಿದ್ರಿ ಕಲೆ ಬಗ್ಗೆ ಮಾತಾಡುವಾಗ ಬಿದ್ರಿ ಅಸೋಸಿಯೇಷನ್ದವರು ಕೂಡ ಅದರ ಬಗ್ಗೆ ಅವರ ಸಮಸ್ಯೆಗಳ ಬಗ್ಗೆ ಹಲವಾರು ಮಾತನಾಡಿದರು. ಮತ್ತು ಆ ಸಮಯದಲ್ಲಿ ಬಿದ್ರಿ ಕಲೆಯ ಈ ಕ್ರಾಫ್ಟ್ಸ್ಮನ್ಗಳಿಗೆ ಅತಿ ಸೂಕ್ಷ್ಮ ಕೆಲಸವಿದ್ದರಿಂದ ಕಣ್ಣಿನ ಈ ಚೆಕಪ್ ಅಥವಾ ಆರೋಗ್ಯದ ಸಮಸ್ಯೆ ಭಾಳಷ್ಟಿದೆ. ಅದಕ್ಕೋಸ್ಕರ ದಯವಿಟ್ಟು ಒಂದು ಈ ಐ ಕ್ಯಾಂಪು ಅಥವಾ ಕಣ್ಣಿನ ಚಿಕಿತ್ಸೆ ಬಗ್ಗೆ ಮಾತನಾಡಿದಾಗ ಮೇಡಮ್ ಅವರು ತಕ್ಷಣ ಸ್ಪಂದಿಸಿ ಆ ಒಂದು ಐ ಕ್ಯಾಂಪ್ ಅರೇಂಜ್ಮೆಂಟ್ ಮಾಡೋದನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿದರು. ಆವಾಗಲೇ ಮತ್ತು ಬೀದರ್ ಇದು ಬಿದ್ರಿ ವರ್ಷನ್ ಅಸೋಸಿಯೇಷನ್ ಮುಖ್ಯಸ್ಥರು ಜಿಲ್ಲಾಧಿಕಾರಿಗಳು ಸೇರಿ ಮತ್ತು ಬೆಂಗಳೂರಿನ ಶಂಕರ ಫೌಂಡೇಶನ್ ಶಂಕರ ಐ ಹಾಸ್ಪಿಟಲ್ ಜೊತೆಗೆ ಒಪ್ಪಂದ ಮಾಡಿಕೊಂಡು ತಕ್ಷಣ ಫ್ರೀಯಾಗಿ ಉಚಿತವಾಗಿ ಈ ಐ ಕ್ಯಾಂಪನ್ನು ಬೀದರ್ನಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಇದು ಇವತ್ತು 18 ಮತ್ತು 19 2 ದಿವಸ ಕ್ಯಾಂಪ್ ಇಲ್ಲಿ ಈ ವ್ಯವಸ್ಥೆ ಮಾಡಲಾಗಿದೆ. ಈ ಪ್ರಾಥಮಿಕ ಆರೋಗ್ಯ ಕೇಂದ್ರ ಬಿದ್ರಿ ಕಾಲೋನಿಯಲ್ಲಿ ಮಾಡಲಾಗಿದೆ. ಇದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಅವರ ಒಂದು ಮಾರ್ಗದರ್ಶನದೊಂದಿಗೆ ಈ ನಮ್ಮ ಜಿಲ್ಲಾ ಕೌಶಲಾಧಿಕಾರಿಗಳ ವ್ಯವಸ್ಥೆಯಿಂದ ಬಿದ್ರಿ ಕಲೆಯ ಅಸೋಸಿಯೇಷನ್ ಮುಖ್ಯಸ್ಥರು ಮತ್ತು ಇದಕ್ಕೆ ಸ್ಪಾನ್ಸರ್ ಮಾಡಿದ ಹಲವಾರು ಮುಖಂಡರ ಜೊತೆಗೆ ಈ ಒಂದು ಐ ಕ್ಯಾಂಪ್ ಅರೇಂಜ್ಮೆंट ಮಾಡಲಾಗಿದೆ. द्वारा ये आई कैंप रखा गया है जो कि कोऑर्डिनेशन ऑफ शंकरा आई हॉस्पिटल जो कि बहुत बड़ा हॉस्पिटल है बेंगलुरु का. इंटरनेशनली लेवल पे कई बड़े बड़े आँखों का ऑपरेशन किया गया है वहाँ पे. और लेंस के आँख भी आपको ऑपरेशन में लेंस की आँख के लेंस भी बिठाए जाएंगे और जिसका नंबर दिया चश्मा लगेगा उसे चश्मा भी बिठाया जाएगा. और मैं सीधे हमारे डिस्ट्रिक्ट एडिशनल कमिश्नर रुद्रेश गाली सर का भी थैंक्स अदा करता हूँ कि वे स्किल डेवलपमेंट द्वारा स्टेट सेक्रेटरी रत्ना परबात जो मैडम हैं उनके द्वारा ये प्रोग्राम को अरेंज किया गया है. जो गरीब लोगों को व्यवस्था हो, जो बिजली आर्टिशन है और कोई जो गरीब लोग हैं जो एफर्ट नहीं कर सकते उनके लिए ये प्रोग्राम रखा गया है. आपकी तकलीफ है आपकी, या हम लोग दवाई देके या चश्मा देके, या जो भी बड़े उम्र के लोग हैं जिनको कैटरेक्ट का ऑपरेशन दिया जा सकता है वहाँ हम फ्री सर्विस दे सके. हमने लास्ट ईयर तक 20 लाख पूरे इंडिया में हमारे 9 से 12 सेंटर है, 20 लाख फ्री ऑपरेशन किए पूरे इंडिया में. ये लास्ट ईयर की स्टैटिस्टिक्स है. इस साल कोविड के कारण हम ज़्यादा कैंप्स नहीं कर पाए और अभी वापस हमको गवर्नमेंट ने परमिशन दिया है कि हम पेशेंट को बुला सके और सबका फ्री में इलाज या ऑपरेशन या जो भी आँख में तकलीफ है वो हम सुलझा सके. तो हमको ये मौका दीजिए और हम भी आपकी सेवा करने के लिए हमेशा आगे. तो मैं भी हम शंकर आई हॉस्पिटल से हम सबको धन्यवाद. क्या ವಿಜಯರಾಜ ಮಿಷನ್ ಟ್ರಸ್ಟ್ ಮತ್ತು ರನ್ ಫಾಲೋವರ್ಸ್ ಚರ್ಚ್ ವತಿಯಿಂದ ಶುಕ್ರವಾರದಂದು ಸ್ಯಾಕ್ರೆಡ್ ಹಾರ್ಟ್ ಚರ್ಚ್ ವಿಜಯನಗರ ಕಾಲನಿಯಲ್ಲಿ ಕ್ರಿಸ್ಮಸ್ ಆಚರಿಸಲಾಯಿತು. ಪವಿತ್ರ ಕ್ರಿಸ್ಮಸ್ ಹಬ್ಬದ ಆಚರಣೆ ಜೊತೆಗೆ HIV ಪೀಡಿತರಿಗೆ, ಹಿರಿಯರಿಗೆ ಹಾಗೂ ಮಕ್ಕಳಿಗೆ ಶೂ, ಬಟ್ಟೆಗಳು ಹಾಗೂ ಆಹಾರದ ಕಿಟ್ಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಬಿಷಪ್ ಎಂ ಜೋಸೆಫ್ ರವರು ಉದ್ಘಾಟನೆ ನೆರವೇರಿಸಿ ಮಾತನಾಡಿ, ಯೇಸು ಈ ಲೋಕಕ್ಕೆ ಬೆಳಕು ಆಗಿದ್ದಾರೆ ಮತ್ತು ಯೇಸುವಿನ ಮೂಲಕವೇ ಲೋಕದ ಎಲ್ಲ ಜನಾಂಗಗಳಿಗೆ ಬೆಳಕು ಸಿಗುವಂತಾಗಿದೆ ಎಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಹಾಗೂ ವಿಜಯರಾಜ್ ಮಿಷನ್ ಟ್ರಸ್ಟ್ ಮತ್ತು ರನ್ ಫಾಲೋವರ್ಸ್ ಚರ್ಚ್ ರವರ ಕುರಿತು ಪ್ರಶಂಸೆಯನ್ನು ವ್ಯಕ್ತಪಡಿಸಿದರು. ರೆವರೆಂಡ್ ಜೈಕುಮಾರ್ ಬಾಬು ಶೋವರ್ಸ್ ಮಿನಿಸ್ಟ್ರಿ ವಿಜಯವಾಡ ಇವರು ಕ್ರಿಸ್ಮಸ್ ಎಂದರೆ ಜನರ ಜೊತೆಗೆ ಪ್ರೀತಿ, ಸಂತೋಷ ಮತ್ತು ದೇವರ ಸಂದೇಶವನ್ನು ಎಲ್ಲರಿಗೂ ತಿಳಿಸುವುದು, ಬಡ ಜನರಿಗೆ ಸಹಾಯ ಮಾಡುವುದೇ ಮುಖ್ಯವಾದ ಕ್ರಿಸ್ಮಸ್ ಹಬ್ಬ ಎಂದರು. ಕ್ರಿಸ್ಮಸ್ ಹಬ್ಬದ ವಿಶೇಷ ಹಾಡುಗಳು ಮತ್ತು ನೃತ್ಯ ಕಾರ್ಯಕ್ರಮಗಳು ಪ್ರಣೀತ ಮತ್ತು ಅವರ ತಂಡದಿಂದ ನಡೆಸಿಕೊಳ್ಳಲಾಯಿತು. ಅತಿಥಿಗಳಾಗಿ ರಾಜಯೋಗಿನಿ BK ಪ್ರತಿಮಾಜಿ, ಉಸ್ತುವಾರಿ ಬ್ರಹ್ಮಕುಮಾರಿ ಆಶ್ರಮ ಬೀದರ್ ಮತ್ತು ಪೂಜ್ಯ ಶ್ರೀ ಬಂತೆ ದಮ್ಮಾನಂದ ತೇರೋ ಬುದ್ಧ ವಿಹಾರ ಆಣದೂರ್, ಮುಫ್ತಿ ಗುಲಾಂ ಯಜದಾನಿ ಇಶಾತಿ ಅಧ್ಯಕ್ಷರು, ಜಾಮಿಯಾತ್ ಉಲಾಂ ಬೀದರ್, ಸೂರ್ಯಕಾಂತ್ DS, ಶ್ರೀಮತಿ ವಿಜಯಶ್ರೀ ಧನರಾಜ್,
ವಿಜಯರಾಜ್ ಮಿಷನ್ ಟ್ರಸ್ಟ್ ಕಾರ್ಯದರ್ಶಿ ಮತ್ತು ರನ್ ಫಾಲೋವರ್ಸ್ ಚರ್ಚ್ನ ಸಭೆಯ ಮುಖಂಡರು, ಹಿರಿಯರು, ಮಹಿಳೆಯರು ಮತ್ತು ಮಕ್ಕಳು ಪಾಲ್ಗೊಂಡಿದ್ದರೆಂದು ವಿಜಯರಾಜ್ ಮಿಷನ್ ಟ್ರಸ್ಟ್ ಅಧ್ಯಕ್ಷರಾದ ರೆವರೆಂಡ್ ಧನರಾಜ್ ಬಂಡೆಪ್ಪ ಅವರು ತಿಳಿಸಿದ್ದಾರೆ. ನಾವು HIV AIDS ಪಾಸಿಟಿವ್ ಇರುವಂಥ ಮಕ್ಕಳನ್ನು ನಾವು ಅವರಿಗೆ ಬಟ್ಟೆಗಳ ಮೂಲಕವಾಗಿ ಮತ್ತು ವಸ್ತ್ರಗಳ ಮೂಲಕವಾಗಿ ಮತ್ತು ಅವ್ರಿಗೆ ಚಪ್ಪಲ್ಗಳು ಹೊಸ ಒಂದು ಇದ್ರ ಮೂಲಕವಾಗಿ ನಾವು ಮಾಡ್ತೀವಿ. ನಾವು 10 ವರ್ಷದಿಂದ ಈ ಮಕ್ಕಳನ್ನ ನೋಡ್ಕೋತಾ ಇದ್ದೀವಿ. ಇವಾಗ ಸರದಸ್ತ ಮೊದಲು ನಮ್ಮ ಹತ್ರ 2-3 ಇದ್ದರು, ಇವತ್ತು ಟೋಟಲ್ 35 ಜನ ಮಕ್ಕಳಿದ್ದಾರೆ. ಆದರೆ ನಾವು ಸ್ಟೇಜ್ ಮೇಲೆ ಅವ್ರ ಹೆಸರುಗಳು ರೋಗದ ವಿಷಯದಲ್ಲಿ ಡಿಸ್ಪ್ಲೇ ಮಾಡಲ್ಲ. ಅದಕ್ಕಾಗಿ ಇವತ್ತಿನ ದಿವಸ ನಾವು ಇದು ಮಾಡ್ತಾಯಿದ್ದೀವಿ. ಆದರೂ ಕೂಡ ಅವರು ಒಂದು ಕುಟುಂಬದ ರೀತಿಯಿಂದಂಗೆ ಮಾಡಿ ನಮ್ಮ ಹತ್ರ 25 ಅನಾಥ ಮಕ್ಕಳಿದ್ದಾರೆ, 35 HIV ಪಾಸಿಟಿವ್ ಮಕ್ಕಳಿದ್ದಾರೆ, ಆಮೇಲೆ 40 ಜನ ಎಲ್ಡರ್ಲಿ ಕೇರ್ ಜನ ಇದ್ದಾರೆ. ಅವರಿಗೆ ಒಂದು ಸಂತೋಷ, ಈ ಕ್ರಿಸ್ಮಸ್ದೊಂದು ಶುಭವನ್ನು ಕೋರ್ತಾ ಅವರಿಗೆ ಹೊಸ ವರ್ಷದ ಒಂದು ಬ್ಲ್ಯಾಂಕೆಟ್ ಆಗಿರ್ಬೋದು, ಅವ್ರಿಗೆ ರ್ಯಾಷನ್ ಕೊಡೋದಾಗಿರ್ಬೋದು, ಅವರಿಗೆ ಹೊಸ ಉಡುಗೊರೆಯಾಗಿರ್ಬೋದು, ನಾವು ವಿಜಯರಾಜ್ ಮಿಷನ್ ಮೂಲಕವಾಗಿ ನಾನು ಫೌಂಡರ್ ಮತ್ತು ಪ್ರೆಸಿಡೆಂಟ್ ಆಗಿ ನಾನು ಆಚರಿಸ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಇದಕ್ಕೆ ನಮ್ಗೆ ಯಾವುದೇ ರೀತಿ ಸಹಾಯ ಇಲ್ಲ. ಆದರೆ ನಾನು ಓನಾಗಿ ಕೆಲಸ ಮಾಡಿಕೊಂಡು ನಾನು ಬಂದಂಥ ಕೆಲಸದಲ್ಲಿ 80% ದುಡ್ಡು ನಾನು ಈ ಥರ ಪ್ರತಿ ವರ್ಷ ನಾನು ತೆಗೆದಿಡ್ತೀನಿ. ಸೊ ಕೆಲವೊಂದು ಜನ ಅದು ವಾಲಂಟಿಯರಾಗಿ ಬರ್ತಾರೆ. ಆ ಬಂದಂಥ ಜನಗಳು ನಾವು ಹಣ ಸ್ವೀಕಾರ ಮಾಡ್ಕೊಳ್ಳಲ್ಲ, ಬದಲಾಗಿ ಅವ್ರು ಏನಾದರೂ ಥಿಂಗ್ಸ್ಗಳು ಕೊಟ್ಟರೆ ತೊಗೊಳ್ತೀವಿ ನಾವು. ನಮ್ಮ ವಿಜಯರಾಜ್ ಮಿಷನ್ ದರ್ಶನ ಅಂತಂದರೆ ಹಣ ಯಾವತ್ತೂ ಸ್ವೀಕಾರ ಮಾಡಲ್ಲ. ಹಣದ ಬದಲಿಗೆ ಅವ್ರು ಏನಾದರೂ ಕೊಡ್ತೀನಿ ಅದು ಕೊಡ್ಬೋದು, ಇಲ್ಲಾಂದರೆ ನಮ್ಮ ಒಟ್ಟಿಗೆ ವಾಲಂಟಿಯರಾಗಿ ಅವ್ರು ಸೇವೆ ಮಾಡ್ಬೋದು. ಒಂದು ಕಾರ್ಯಕ್ರಮ ಈ ರೀತಿಯಾಗಿ ಸುಸಜ್ಜಿತವಾಗಿ ನಡೆಸಬೇಕಾದ ಕಾರಣ ವಿಜಯರಾಜ್ ಮಿಷನ್ ಟ್ರಸ್ಟ್ ಅವರ ವತಿಯಿಂದ ಪ್ರೆಸಿಡೆಂಟ್ ಆಗಿರುವಂಥ ಧನರಾಜ್ ಅವರು ಪ್ರತಿ ವರ್ಷ ಬಡ ಮತ್ತು ಅನಾಥ ವಿಧವೆ ಮಕ್ಕಳಿಗೋಸ್ಕರ ಈ ಕ್ರಿಸ್ಮಸ್ ವತಿಯಿಂದ ತಮಗೇ ಆದಂಥ ಒಂದು ದರ್ಶನದ ಮುಖಾಂತರ ಜನರ ಮಧ್ಯದಲ್ಲಿ ಹೋಗಿ ಅವರಿಗೆ ಸ್ಪಂದಿಸಿ ಮಕ್ಕಳಿಗೆ ಪುಸ್ತಕಗಳನ್ನು, ಶಾಲೆಯ ವಸ್ತುಗಳನ್ನು ಕೊಡೋದರಲ್ಲಿ ಮತ್ತು ವಿಧವೆಯರಿಗಾಗಿ ಮತ್ತು ವಯಸ್ಕರಿಗಾಗಿ ಅವರು ಮಾಡುವಂಥ ಈ ಒಂದು ಸೇವೆ, ವಿಶೇಷವಾದಂಥ ಸೇವೆ ಈ ಕ್ರಿಸ್ಮಸ್ ನಿಮಿತ್ತ ಪ್ರತಿ ವರ್ಷ ಮಾಡ್ತಾ ಇರ್ತಾರೆ. ಅದಕ್ಕೆ ನಾವು ಏನಂದರೆ ಇವತ್ತಿನ ದಿವಸ ಅವರಿಗೆ ಹಚ್ಕೊಳ್ಳೋಕ್ಕಾಗಿ ಮತ್ತು ಬ್ಲ್ಯಾಂಕೆಟ್ ಕೊಡ್ತಾ ಇದ್ದಾರೆ, ಬುಕ್ಸು, ಶೂಸ್ ಕೊಡ್ತಾ ಇದ್ದಾರೆ, ಡ್ರೆಸ್ ಕೊಡ್ತಾ ಇದ್ದಾರೆ. ಕೆಲವು ಮಕ್ಕಳಿಗೆ, ಬಡವಂತ ಮಕ್ಕಳಿಗೆ, ಅನಾಥ ಮಕ್ಕಳಿಗೆ ಅವರು ಮಾಡ್ತಾಯಿದ್ದಾರೆ. ಭಾಲ್ಕಿಯ ವಿವೇಕಾನಂದ ವೃತ್ತದ ಹತ್ತಿರ ಇರುವ ದಾದರ್ನ ಬೀದಿಯಲ್ಲಿ ರಂಗೋಲಿ ಮಾರಾಟ ಮಾಡುತ್ತಿರುವ ಬೀದಿ ಬದಿಯ ವ್ಯಾಪಾರಿಗೆ ಅಪರಿಚಿತ ವ್ಯಕ್ತಿಯೊಬ್ಬ ಬೈಕ್ ಡಿಕ್ಕಿ ಹೊಡೆದ ಕಾರಣ ರಂಗೋಲಿ ವ್ಯಾಪಾರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಬೈಕ್ ಡಿಕ್ಕಿ ಹೊಡೆದ ಕಾರಣ ರಂಗೋಲಿ ರಸ್ತೆ ತುಂಬ ಚೆಲ್ಲಾಪಿಲ್ಲಿಯಾಗಿ ಬಿದ್ದ ದೃಶ್ಯ ಕಂಡುಬಂದಿತು. ತಕ್ಷಣವೇ ಭಾಲ್ಕಿಯ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಯಿತು. ತಕ್ಷಣವೇ ಸ್ಥಳಕ್ಕೆ ಧಾವಿಸಿದ ಭಾಲ್ಕಿ ಪೊಲೀಸ್ ಉಪನಿರೀಕ್ಷಕರಾದ ಶ್ರೀ ಶೇಠ್ ಪಟೇಲ್ ಬಿರಾದರ್ ಅವರು ಪ್ರಕರಣ ದಾಖಲಿಸಿಕೊಂಡರು. ಬೈಕ್ ಸವಾರ ಹಾಗೂ ರಂಗೋಲಿ ವ್ಯಾಪಾರಿ ಇಬ್ಬರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ನಡೆದ ಜನಪರ ಉತ್ಸವ ಪ್ರದರ್ಶನದ ಜೊತೆಗೆ ಕಲಾ ತರಬೇತಿ ನೀಡಿದರೆ ಕಲೆ ಉಳಿಯುತ್ತದೆ. ಚಂದ್ರಕಾಂತ್ ಮಸಾನಿ. ಗ್ರಾಮ ಪಂಚಾಯತ್ ಚುನಾವಣೆ ನಿಮಿತ್ತ ತಾಲೂಕಾ ಆಡಳಿತ ವತಿಯಿಂದ ಭಾಲ್ಕಿಯ ಮಿನಿ ವಿಧಾನಸೌಧದಲ್ಲಿ PRO APROಗಳಿಗೆ ತರಬೇತಿ ಕಾರ್ಯಕ್ರಮ. ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸಿ. ಗೌತಮ್ ಅರಳಿ. ಖಟಕ್ ಚಿಂಚೋಳಿಯಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆಗೆ ಪದವೀಧರರ ಯುವಕರ ಸ್ಪರ್ಧೆ. ಅಭಿವೃದ್ಧಿಗೆ ನಾಂದಿ ಹಾಡಲಿರುವ ಯುವ ಪಡೆ. ಗೆದ್ದ ನಂತರ ಗ್ರಾಮದ ಅಭಿವೃದ್ಧಿಗೆ ಶ್ರಮಿಸಲು ಯುವ ಮುಖಂಡ ನಾಗರಾಜ್ ಶೀಲ್ವಂತ್ ಕರೆ. ವಿವಿಧ ಸಂಸ್ಥೆಗಳ ಸಹಯೋಗದಲ್ಲಿ ಬಿದ್ರಿ ಕುಶಲಕರ್ಮಿಗಳಿಗೆ ಉಚಿತ ನೇತ್ರ ತಪಾಸಣಾ ಶಿಬಿರ ಆಯೋಜನೆ. ಬಿದ್ರಿ ಕಲಾವಿದರಿಗೆ ತಪಾಸಣೆ ನಡೆಸಿದ ಬೆಂಗಳೂರಿನ ಶಂಕರ್ ನೇತ್ರ ಆಸ್ಪತ್ರೆ ಸಿಬ್ಬಂದಿಗಳು.
ವಿಜಯರಾಜ್ ಮಿಷನ್ ಟ್ರಸ್ಟ್ ಮತ್ತು ರನ್ ಫಾಲೋವರ್ಸ್ ಚರ್ಚ್ ವತಿಯಿಂದ ಶುಕ್ರವಾರದಂದು ಸ್ಯಾಕ್ರೆಡ್ ಹಾರ್ಟ್ ಚರ್ಚ್ ವಿಜಯನಗರ ಕಾಲನಿಯಲ್ಲಿ ಕ್ರಿಸ್ಮಸ್ ಆಚರಣೆ, HIV ಪೀಡಿತ ಮಕ್ಕಳಿಗೆ ಹಾಗೂ ಹಿರಿಯರಿಗೆ ಆಹಾರ ಕಿಟ್ ವಿತರಣೆ. ಭಾಲ್ಕಿಯ ವಿವೇಕಾನಂದ ವೃತ್ತದ ದಾದರ್ನಲ್ಲಿ ರಂಗೋಲಿ ವ್ಯಾಪಾರಿಗೆ ಬೈಕ್ ಡಿಕ್ಕಿ, ಸಣ್ಣ ಪುಟ್ಟ ಗಾಯ, ಭಾಲ್ಕಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ರಬೇಕಾ ಸುಮಂತ್. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.